ಉಪಚುನಾವಣೆಯಲ್ಲಿ ರಾಜ್ಯದ 3 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆದ್ದು ಬೀಗಿದ್ದು, ಕೊಡ್ಲಿಪೇಟೆಯಲ್ಲಿ ಕೈ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಕೊಡಗು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಿಎಲ್ ಜನಾರ್ದನ್ ನೇತೃತ್ವದಲ್ಲಿ ಕೊಡ್ಲಿಪೇಟೆ ಬಸ್ ನಿಲ್ದಾಣದಲ್ಲಿ ಸಂಭ್ರಮಾಚರಣೆ ನಡೆಯಿತು. ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಪಕ್ಷದ ಗೆಲುವನ್ನು ಸಂಭ್ರಮಿಸಿದರು. ಈ ವೇಳೆ ಮಾತನಾಡಿದ ಕೊಡ್ಲಿಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಔರಂಗಜೇಬ್, 3 ಕ್ಷೇತ್ರಗಳ ಗೆಲುವು ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದ ಆಡಳಿತಕ್ಕೆ ಸಿಕ್ಕ ಜನಮನ್ನಣೆ ಎಂದರು. ಕಾಂಗ್ರೆಸ್ ಸರ್ಕಾರ ಬಡವರ, ದೀನದಲಿತರ ಹಾಗೂ ಎಲ್ಲ ಜಾತಿ ಧರ್ಮದವರ ಪರವಾಗಿದೆ ಎಂದು ಜಿಎಲ್ ಜನಾರ್ದನ್ ಹೇಳಿದರು. ಕಾಂಗ್ರೆಸ್ ಕೊಡುಗೆಗಳು ಯಾವಾಗಲೂ ಬಡವರ ಪರವಾಗಿರ್ತಾರೆ ಅನ್ನೋದಕ್ಕೆ ಇದೇ ಕಾರಣ. ಈ 3ರಲ್ಲೂ ಗೆಲ್ತಾ ಇದಾವೆ. ಇದೇ ಕಾರಣ ಸಿದ್ದರಾಮಯ್ಯ ಯಾವಾಗಲೂ ಯಾರಿಗೂ ಬಡವರಿಗೆ ಮೋಸ ಮಾಡಿಲ್ಲ. ಅದಕ್ಕೋಸ್ಕರ ಇನ್ನು ಮುಂದಿದ್ರು ಇದೇ ಕೆಲಸದಲ್ಲಿ ಯಾವುದ್ರಲ್ಲಿ ನಿಂತರೂ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದಕ್ಕೆ 3 ಕ್ಷೇತ್ರದಲ್ಲೂ ಜಯಭೇರಿ ಸಾಧನೆ ಮಾಡಿದೆ. ಈ ಸಾಧನೆಗೆ ನಮ್ಮ ರಾಜ್ಯ ಸರ್ಕಾರ ಬಡವರ ಪರವಾಗಿ ಇದೆ ಮತ್ತು ದೀನ ದಲಿತರ ಪರವಾಗಿದೆ, ಹಿಂದೂ ಮುಸ್ಲಿಮರ ಪರವಾಗಿದೆ. ಹಾಗಾಗಿ ಸರ್ಕಾರ ಯಾರೇ ಏನೇ ಹೇಳಿದ್ರು ಈ ದಿನ ನಮ್ಮ ರಾಜ್ಯದಲ್ಲಿ 3 ಉಪ ಚುನಾವಣಾ ಕ್ಷೇತ್ರದಲ್ಲೂ ಜಯಭೇರಿ ಬೇಸಿದೆ. ಅದೇ ರೀತಿ ಈ ಸಂದರ್ಭ ಕಾಂಗ್ರೆಸ್ ಪಕ್ಷದ ಅಬ್ದುಲ್ ರೆಹಮಾನ್, ಸೋಮಣ್ಣ, ವಹಾಬ್, ನಿಖಿಲ್, ಶಿವು, ರಘು ಮತ್ತಿತರರು ಇದ್ದರು.